ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ಇವತ್ತು ನಮಗೆ ಸರಿಯಾಗಿ ಒಂದು ಚೌಕ್ ಕೊಡ್ತು. ಸೊ ಒಂದು ಎಂಟ್ರಿ ಕೊಟ್ಟಾದ್ಮೇಲೆ ಒಂದು ಸ್ಟಾಪ್ ಲಾಸ್ ನ ಹಿಟ್ ಮಾಡಿಸ್ತು. ಅದೆಲ್ಲಿ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನಮಗೆ ಕಂಪ್ಲೀಟ್ ಆಗಿ ಒಂದು ಟ್ರೇಡ್ ಮಾಡಕ್ ಆಗದೆ ಇರುವಂತ ಸಿಚುವೇಶನ್ ಇತ್ತು. ಸೊ ಮೇಲ್ಗಡೆ ಹೋಯ್ತು, ನಮ್ಮ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಮೇಲೆ ಟ್ರೇಡ್ ಮಾಡ್ತು. ಬಟ್ ಆದ್ರೆ ನಮ್ಮ ರೂಲ್ ಪ್ರಕಾರ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಂಗಿಲ್ಲ. ಸೊ ಒಂದು ಟ್ರೇಡ್ ತಗೊಂಡೆ ನಾನು, ನನ್ನ ಸ್ಟಾಪ್ ಲಾಸ್ ಹಿಟ್ ಆಯ್ತು, ಅಲ್ಲಿಗೆ ನಾನು ಸುಮ್ಮನಾದೆ. ಸೊ ಎಷ್ಟು ಏನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ನಿಫ್ಟಿ ಇವತ್ತು ನಮಗೆ ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲೊಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ನೋಡಿ, ಇದು ಹೀಗೆ ಮೇಲೋಗಿ ಒಂದು ರೆಸಿಸ್ಟೆನ್ಸ್ ತಗೊಂತು ಈ ಲೆವೆಲ್ ಅಲ್ಲಿ, ಹಾಗೆ ಮತ್ತೆ ಕೆಳಗಡೆ ಬರಕ್ ಶುರು ಮಾಡ್ತು. ಸೊ ನಾನೇನ್ ಮಾಡಿದೆ, ಈ ಒಂದು ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಳುವ ಅಂತ ನಾನು ಅನ್ಕೊಂಡೆ. ಬಟ್ ಆದ್ರೆ ಇಲ್ಲಿಂದ ಇಲ್ಲಿಗೆ ನಾನು ಟಾರ್ಗೆಟ್ 50 ರುಪೀಸ್ ಇಟ್ಕೊಂಡ್ರೆ ನನಗೆ ಇಲ್ಲಿ ಎಕ್ಸಾಕ್ಟ್ 50 ರುಪೀಸ್ ಬರಲ್ಲ, ಆಲ್ಮೋಸ್ಟ್ ಒಂದು 48 ರುಪೀಸ್ ಬರುತ್ತೆ ನಾನು ಇಲ್ಲಿ ಎಂಟ್ರಿ ತಗೊಂಡ್ರೆ ಈ ಕ್ಯಾಂಡಲ್ ಹೈಗೆ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ವೆಯ್ಟ್ ಮಾಡುವ, ಏನಾದ್ರೂ ಇನ್ನೊಂದು ಕ್ಯಾಂಡಲ್ ಜಸ್ಟ್ ಇದನ್ನ ಟಚ್ ಮಾಡ್ತು ಅಂದ್ರೆ ನಾವು ಎಂಟ್ರಿ ತಗೊಳ್ಳುವ ಅಂತ ನಾನು ಕಾಯ್ತಾ ಇದ್ದೆ. ಸೊ ಅದೇ ತರ ನೋಡಿ, ನನಗೆ ನೆಕ್ಸ್ಟ್ ಒಂದು ಕ್ಯಾಂಡಲ್ ಇಲ್ಲಿ ಮೇಲೆ ಬಂತು, ಮೇಲೆ ಬಂದು ಇಲ್ಲಿ ಕ್ಲೋಸ್ ಕೊಡ್ತು. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಇದೇ ಕ್ಯಾಂಡಲ್ ಗೆ ನಾನು ಎಂಟ್ರಿ ತಗೊಂಡೆ. ಸೊ ನೋಡಿ, ನನ್ನ ಲಾಜಿಕ್ ಹೆಂಗಿದೆ ಅಂದ್ರೆ, ಒಂದು ಬ್ರೇಕ್ಔಟ್ ಆಗಿದೆ, ಒಂದು ರಿಟ್ರೇಸ್ಮೆಂಟ್ ತಗೊಂಡು ಅಗೇನ್ ಮತ್ತೆ ಇದನ್ನ ಟೆಸ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಕನ್ಫರ್ಮ್ ಟ್ರೇಡ್ ಇದು. ನಾನು ಇಲ್ಲಿ ಎಂಟ್ರಿ ತಗೊಂಡೆ, ಇಲ್ಲಿಂದ ಇಲ್ಲಿವರೆಗೂ ಒಂದು 50 ರುಪೀಸ್ ಟಾರ್ಗೆಟ್ ಇಟ್ಕೊಂಡೆ ಸ್ಪಾಟ್ ಅಲ್ಲಿ, ಹಾಗೆ 25 ರುಪೀಸ್ ಇಲ್ಲಿಗೆ ನಾನು ಸ್ಟಾಪ್ ಲಾಸ್ ಇಟ್ಟೆ. ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಬಂತು ನನಗೆ. ಸೊ ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲೇ ಒಂದು ಕ್ಯಾಂಡಲ್ ಇಲ್ಲೇ ಕ್ಲೋಸ್ ಮಾಡಿ ಇಮಿಡಿಯೇಟ್ ಆಗಿ ಇದನ್ನ ಬ್ರೇಕ್ಔಟ್ ಮಾಡ್ತು. ಸೊ ನಾನು ಎಕ್ಸಿಟ್ ಆಗಿಲ್ಲ, ನನ್ನ ಸ್ಟಾಪ್ ಲಾಸ್ ಎಲ್ಲಿದೆ, ಇಲ್ಲಿದೆ. ಸೊ ಅಲ್ಲಿವರೆಗೂ ನಾನು ವೇಟ್ ಮಾಡಿದೆ, ನನ್ನ ಸ್ಟಾಪ್ ಲಾಸ್ ನ ಹಿಟ್ ಮಾಡ್ತು. ಪರ್ ಶೇರ್ ನನಗೆ 18 ರುಪೀಸ್ ಲಾಸ್ ಆಯ್ತು. ಬೇಕಾದ್ರೆ ನಿಮಗೆ ಚೆಕ್ ಮಾಡೋಕ್ಕೋಸ್ಕರ ಸ್ಟ್ರೈಕ್ ಪ್ರೈಸ್ ಕೂಡ ಹೇಳ್ತೀನಿ ನೋಡಿ, 23,500 ಈ ಸ್ಟ್ರೈಕ್ ಪ್ರೈಸ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಇದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ನನಗೆ ನಿಯರ್ ಅಟ್ ದ ಮನಿ ಇದೇ ಆಗಿತ್ತು. ಸೊ ಈ ಒಂದು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರುವಾಗ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಹೋಮ್ ವರ್ಕ್ ಮಾಡಬೇಕು, ಓಕೆನಾ? ನೀವು ಚೆಕ್ ಮಾಡಿ, ಈ ರೇಂಜ್ ಅಲ್ಲಿ ನಾನು ಎಂಟ್ರಿ ತಗೊಂಡೆ ಎಕ್ಸಾಕ್ಟ್ ಆಗಿ ಕ್ಯಾಂಡಲ್ ಹೈಗೆ, ಇಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟೆ. ಇಲ್ಲಿಂದ ಇಲ್ಲಿಗೆ 25 ರುಪೀಸ್ ಇಟ್ಕೊಂಡು ಆಪ್ಷನ್ ಅಲ್ಲಿ ಈ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡು ಚಾರ್ಟ್ ನೋಡಿ, ನಿಮಗೆ ಕ್ಲಿಯರ್ ಆಗೋತಾಗುತ್ತೆ. ಸೊ ಅದಾದ್ಮೇಲೆ ನೋಡಿ, ನಾನು ಸ್ಟಾಪ್ ಲಾಸ್ ಇಟ್ಟಾಯ್ತಲ್ವಾ, ಹಿಟ್ ಆದ್ಮೇಲೆ ನಾನು ಇಲ್ಲಿ ಯಾವುದೇ ರೀತಿ ನನಗೆ ಕನ್ಫರ್ಮ್ ಟ್ರೇಡ್ ಇಲ್ಲ, ನಾನು ಜಸ್ಟ್ ಅವಾಯ್ಡ್ ಮಾಡಿ ಕೂತ್ಕೊಂಡೆ. ಸೊ ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ಯಾವಾಗ ನಮಗೆ ವೇವ್ 5 ನಡೀತಾ ಇರುತ್ತಲ್ವಾ, ಆವಾಗ ನಮಗೆ ಇದೇ ತರ ಮಾರ್ಕೆಟ್ಗಳು ಜಾಸ್ತಿ ನೋಡಕ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಈ ಒಂದು ಸಿಚುವೇಶನ್ ಅಲ್ಲಿ ಟ್ರೇಡ್ ಮಾಡಬೇಕು. ಸೊ ಬಟ್ ನಾನು ಕಡಿಮೆ ಕ್ವಾಂಟಿಟಿನೇ ಮಾಡಿದ್ದೆ. ಜಸ್ಟ್ ನನಗೆ ಓವರ್ ಆಲ್ ಆಗಿ ಹೇಳ್ಬಿಡ್ತೀನಿ ನೋಡಿ, ನನಗೆ ಲಾಸ್ ಆಗಿದ್ದು 1800 ರುಪೀಸ್, ಇಷ್ಟೇ ನನಗೆ ಲಾಸ್ ಆಗಿದ್ದು. ಸೊ ನಾನು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀನಿ ಅಂತ ನೀವು ಲೆಕ್ಕ ಹಾಕೊಳ್ಳಿ. ಹಾಗೆ ನನಗೊಬ್ರು ಇವತ್ತು ಕಾಲ್ ಮಾಡಿದ್ರು, ಅವರು SR ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ಟ್ರೇಡ್ ತಗೊಂಡು ಒಂದ್ ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ದಾರೆ ಅಂತೆ. ಸ್ವಲ್ಪ ಅಂತಂದ್ರೆ ಏನ್ ದೊಡ್ಡ ಅಮೌಂಟ್ ಅಲ್ಲ, ಒಂದ್ ಸ್ವಲ್ಪ ಅಮೌಂಟ್. ಇದಕ್ಕಿಂತ ಮೊದಲು ಕೂಡ ಅವ್ರು ಲಾಸ್ ಅಲ್ಲಿ ಇದ್ದಾರೆ, ಬಟ್ ಈಗ ಒಂದ್ ಸ್ವಲ್ಪ ಲಾಸ್ ಮಾಡ್ಕೊಂಡೆ ಸರ್, ನನ್ಗೆ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದ್ರು. ಆಲ್ರೆಡಿ ನಾನು ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸಿ ಹೇಳಿದೀನಿ, ಬಟ್ ಇನ್ನೊಂದ್ಸಾರಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ನಾನು SR ಲೆವೆಲ್ ನಿಮ್ಗೆ ಶೇರ್ ಮಾಡಿದೀನಿ, ಬಟ್ ಇದ್ರ ರೂಲ್ ಗಳನ್ನ ನಾನು ಇನ್ನ ನಿಮ್ಗೆ ಇಂಟ್ರಾಡೇದು ಯಾರಿಗೂ ಹೇಳಿಲ್ಲ. ಸೊ ರೀಸನ್ ಇದಕ್ಕೋಸ್ಕರನೇ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಂತಂದ್ರೆ, ನೀವು ಅದನ್ನ ಅಪ್ಲೈ ಮಾಡ್ಕೊಂಡು ಏನು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂತೀರಾ. ಸೊ ಶೇರ್ ಮಾಡಿ ಇನ್ನ 10 ಡೇಸ್ ಆಗಿಲ್ಲ, ಆಲ್ರೆಡಿ ನೀವು ಒಂದು 3 ಡೇಸ್ಗೆ ಟ್ರೇಡ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಗೆ ವಿಡಿಯೋದಲ್ಲಿ ಏನ್ ಹೇಳಿದ್ದೀನಿ, ಅಟ್ಲೀಸ್ಟ್ 1 ಮಂತ್ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು. ಸೊ ಸುಮ್ಮನೆ ನೀವು ಕೂತ್ಕೊಂಡು ವಾಚ್ ಮಾಡಬೇಕು, ಯಾವ ಸ್ಟ್ರೈಕ್ ಪ್ರೈಸ್ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಯಾವ ತರ ರಿಯಾಕ್ಟ್ ಮಾಡುತ್ತೆ ಲೆವೆಲ್ಸ್ ಗಳಲ್ಲಿ ಅಂತ ನೋಡ್ಕೊಂಡು, ನೀವು ಅದಾದ್ಮೇಲೆ ಒಂದೊಂದೇ ಲಾಟ್ ಅಲ್ಲಿ ನೀವು ಎಂಟ್ರಿ ತಗೊಂಡು ನೀವು ಟ್ರೈ ಮಾಡಬೇಕು ಅಂತ ಹೇಳಿದೀನಿ. ಅಷ್ಟರೊಳಗಡೆ ನಾನು ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್ ಆಗಲಿ, ಇಂಟ್ರಾಡೇ ಆಗಲಿ, ಯಾವ ತರ ಒಂದು ಎಂಟ್ರಿ ಎಕ್ಸಿಟ್ ನ ಪ್ಲಾನ್ ಮಾಡಬೇಕು, ಹಾಗೆ ರೂಲ್ ಗಳೇನು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ದೀನಿ. ಬಟ್ ನಿಮ್ಗೆ ಅಷ್ಟೊಂದು ಆತರ ಇಮಿಡಿಯೇಟ್ ಆಗಿ ನಾನು ದುಡ್ಡು ಮಾಡಬೇಕು ಅಂತ, ನಾವು ಒಂದು ಜಾಬ್ ಮಾಡಬೇಕು ಅಂದ್ರೆ 10 to 15 ಇಯರ್ ನಾವು ಎಜುಕೇಶನ್ ಅಂತಾನೆ ಒಂದು ಟೈಮ್ ಇಡಬೇಕು. ಸೊ ಅಲ್ಲಿ ನಮಗೆ ಜಾಬ್ ರಿಲೇಟೆಡ್ ಏನು ಕೂಡ ಇರಲ್ಲ. ಸೊ ಅದಾದ್ಮೇಲೆ ನಾವು ಬೇರೆ ಒಂದು ಕಂಪ್ನಿ ಜಾಯ್ನ್ ಆಗಬೇಕು, ಅಲ್ಲೊಂದು ಎಕ್ಸ್ಪೀರಿಯನ್ಸ್ ತಗೋಬೇಕು, ಅದಾದ್ಮೇಲೆ ನೆಕ್ಸ್ಟ್ ಹಂತವಾಗಿ ಮೇಲೆ ಬರ್ತೀವಿ. ಅದೇ ತರ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ. ಸೊ ನೀವು ಒಂದೇ ಸಾರಿ ನೀವು ದುಡ್ಡನ್ನ ನೋಡ್ಬೇಕು ಅಂದ್ರೆ ಆಗಲ್ಲ ಸರ್. ಬಟ್ ಅದು ನಾನು 10-15 ವರ್ಷ ನಿಮಗೆ ಟೈಮ್ ಕೊಡಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ 1 or 2 ಮಂತ್ ನೀವು ಟೆಸ್ಟ್ ಮಾಡಿ ನಿಮ್ಗೆ ಓಕೆ ಅನ್ಸಿದ್ರೆ ನೀವು ಎಂಟ್ರಿ ತಗೊಳ್ಳಿ. ಇಲ್ಲ ಅಂತಂದ್ರೆ ಇದು ವರ್ಕ್ ಆಗ್ತಿಲ್ಲ ಅಂತಂದ್ರೆ ನಾನು ಹೇಳಿದ್ದೀನಿ ಆಲ್ರೆಡಿ, ರಿಫಂಡ್ ತಗೊಳ್ಳಿ ಅಂತ. ಬಟ್ ಅದನ್ನ ಮಾಡ್ತಾ ಇಲ್ಲ, ನೀವು ಒಂದೇ ಸಾರಿ ನೀವು ದುಡ್ಡು ಮಾಡೋ ಪ್ಲಾನ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನ ಮಾಡಬೇಡಿ. ಸೊ ನೋಡಿ, ಇವತ್ತು ನಾನು ಕೂಡ ಇಷ್ಟೊಂದು ನನಗೆ ಗೊತ್ತಿದ್ರು ಈ ಟೂಲ್ ನಾವೇ ಬಿಲ್ಡ್ ಮಾಡಿದ್ರು ಕೂಡ ನಾನೇನ್ ಮಾಡಿದೀನಿ, ಕಡಿಮೆ ಕ್ವಾಂಟಿಟಿ ಇಟ್ಕೊಂಡು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದೀನಿ. ನನಗೆ ಗೊತ್ತು ಮಾರ್ಕೆಟ್ ಒಂದು ಸೈಡ್ ವೇಸ್ ಅಲ್ಲಿ ಇದೆ, ಅಷ್ಟೊಂದು ದೊಡ್ಡ ಮೂವ್ಮೆಂಟ್ ಕೊಡ್ತಿಲ್ಲ ಅಂತ. ನನ್ನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ಹುಷಾರಾಗಿ ನಾವು ಮಾಡಬೇಕು, ಬಿಗಿನರ್ಸ್ ನಿಯರ್ ಬರಬಾರ್ದು ಅಂತ ಕೂಡ ಹೇಳಿದೀನಿ. ಸೊ ನಾನೇ ಕೂಡ ಇಷ್ಟು ಹುಷಾರಲ್ಲಿ ಮಾಡ್ತಿದ್ದೀನಿ ಅಂದ್ರೆ, ನೀವು 1-2-3 ದಿನಕ್ಕೆ ಈ ಟೂಲ್ ನ ಬಿಲೀವ್ ಮಾಡಿ ಅದು ಹೆಂಗ್ ಹಾಕ್ತೀರಾ ಅಷ್ಟೊಂದು ದುಡ್ಡುಗಳನ್ನ. ಸೊ ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ ಸರ್, ದಯವಿಟ್ಟು ಎಲ್ರಿಗೂ. ಓಕೆ, ಸೊ ಯಾರನ್ನೂ ಬ್ಲೈಂಡ್ ಆಗಿ ಬಿಲೀವ್ ಮಾಡಬೇಡಿ. ಅವ್ರು ಏನೇ ಕೊಟ್ಟರು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿನೇ ನಿಮ್ಮ ಮನಿನ ನೀವು ಹೂಡಿಕೆ ಮಾಡಬೇಕು. ಸೊ ಇದಿಷ್ಟು ನಾನು ನಿಮ್ಗೆ ಹೇಳಬೇಕಿತ್ತು. ಸೊ ಅದನ್ನ ಹೇಳಿದೀನಿ. ಐ ಥಿಂಕ್ ಸಾಕಷ್ಟು ಜನಕ್ಕೆ ಇದು ಗೊತ್ತಿರುತ್ತೆ, ಬಟ್ ಅಗೇನ್ ಅದೇ ತಪ್ಪನ ಅವರು ರಿಪೀಟ್ ಮಾಡ್ತಿರ್ತಾರೆ. ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ, ಬಟ್ ಅದು ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ. ಇವಾಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ನಮಗೆ ಒಂದು ಚೌಕ್ ಕೊಟ್ಟಿದೆ, ಬಟ್ ಅದನ್ನ ನಾನು ಇಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಸೊ ನೋಡಿ, ಸೇಮ್ ನಿಫ್ಟಿ ತರನೇ ಮಾಡಿದೆ. ನಮಗೆ ಇದೇ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಅಗೇನ್ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಇದು ಇಲ್ಲಿ ಕ್ಲೋಸ್ ಕೊಟ್ಟಿದೆ. ನಮ್ಮ ರೂಲ್ ಪ್ರಕಾರ ನಾವು ಇಲ್ಲಿ ಎಂಟ್ರಿ ತಗೊಂಡ್ರೆ ನಮಗೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ನಮ್ಮ ಸ್ಟಾಪ್ ಲಾಸ್ ನ ಹಿಟ್ ಮಾಡಿದೆ. ಅದಾದ್ಮೇಲೆ ನೋಡಿ, ನಮಗೆ ಯಾವುದೇ ರೀತಿ ಎಂಟ್ರಿ ಇಲ್ಲ. ನಾನು ಬೆಳಿಗ್ಗೆನೆ ಹೇಳಿದೀನಿ ಇಲ್ಲಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಅಂತ. ಅದೇ ತರ ನೋಡಿ, ನಮಗೆ ಒಂದು ಸ್ಲೋ ಮೂವ್ಮೆಂಟ್ ಕೊಟ್ಟು ಇದೇ ಲೆವೆಲ್ ನೇ ನಮಗೆ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಟ್ರೇಡ್ ಮಾಡಿದೆ ಎಂಟೈರ್ ಡೇ. ಓಕೆ, ಅದಾದ್ಮೇಲೆ ಇದನ್ನೊಂದು ಸಪೋರ್ಟ್ ತಗೊಂತು, ಇದ್ರ ಕೆಳಗಡೆಯಲ್ಲಿ ಕ್ಲೋಸ್ ಕೊಡ್ತು. ಸೊ ಬ್ಯಾಂಕ್ ನಿಫ್ಟಿಲಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸೂಪರ್ ಆಗಿ ವರ್ಕ್ ಆಗಿದೆ. ನಿಫ್ಟಿಯಲ್ಲಿ ಕೂಡ ನಮಗೆ ವರ್ಕ್
ವರ್ಕ್ ಆಗಿದೆ. ಸೊ ನಮಗೆ ಎವ್ರಿ ಡೇ ಟ್ರೇಡ್ ಬೇಕು ಅಂತ ಇಲ್ಲ, ಕೆಲವೊಂದು ಟೈಮ್ಸ್ ನಾವು ಅವಾಯ್ಡ್ ಕೂಡ ಮಾಡಬೇಕಾಗುತ್ತೆ. ಸಮ್ ಟೈಮ್ಸ್ ನಾವು ಎಂಟ್ರಿ ತಗೊಂಡ್ರು ಕೂಡ ನಾವು ತಪ್ಪಾದ್ರೂ ಕೂಡ ನಮ್ಮ ಸ್ಟಾಪ್ ಲಾಸ್ ಸಿಗದಾಗಿರುತ್ತೆ. ಸೊ ಅಷ್ಟು ಸಣ್ಣ ಸ್ಟಾಪ್ ಲಾಸ್ ಅಲ್ಲಿ ನಾವು ಎಕ್ಸಿಟ್ ಆಗಬಹುದು. ಸೊ ಅದಕ್ಕೋಸ್ಕರ ನಮ್ಮ SR ಲೆವೆಲ್ ಒಂದು ಪವರ್ಫುಲ್ ಟೂಲ್ ಅಂತ ನಾನು ಎವ್ರಿ ಟೈಮ್ ಹೇಳೋದು. ಒಂದು 3-4 ಟ್ರೇಡಿಂಗ್ ಡೇಸ್ ಆಯ್ತು, ನಮಗೆ ಯಾವುದೇ ರೀತಿ ಅಷ್ಟೊಂದು ಸ್ಟ್ರಾಂಗ್ ಎಂಟ್ರಿಗಳನ್ನ ಕೊಡ್ತಾ ಇಲ್ಲ. ಸೊ ಮಾರ್ಕೆಟ್ ತುಂಬಾ ಒಂಥರ ಸೈಡ್ ವೇಸ್ ಅಲ್ಲಿ ಇದೆ, ಒಂದು ಆಲ್ ಟೈಮ್ ಹೈ ಮಾಡಿ. ಸೊ ಈ ಸಿಚುವೇಶನ್ ತುಂಬಾ ಡೇಂಜರ್ ಅಂತ ಕೂಡ ನಾನು 2-3 ಸಾರಿ ಹೇಳಿದ್ದೀನಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ, ಪೋಸ್ಟ್ ಮಾರ್ಕೆಟ್ ಅಲ್ಲಿ ಕೂಡ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಆಯ್ತು. ಸೊ ನಾಳೆ ಏನಾಗುತ್ತೆ ಅಂತ ನೋಡುವ. ಐ ಥಿಂಕ್ ನಾಳೆ ಒಂದು ಒಳ್ಳೆ ಮೂವ್ಮೆಂಟ್ ಕೊಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ನೋಡುವ ಏನಾಗುತ್ತೆ ಅಂತ. ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.